ದರ್ಶನ್ ಅವ್ರ ಜೊತೆ ಮಾತುಕತೆಯಲ್ಲಿದ್ದೀನಿ. ಎಸ್ ಸರ್, ನಮ್ಮ ಈ ವೀಕೆಂಡ್ ವಿತ್ ರಮೇಶ್ ನೋಡುವಂತ ಹಲವರು ನನಗೆ ಹೇಳೋದು, ಸರ್ ಎಂತ ದೊಡ್ಡ ವ್ಯಕ್ತಿಗಳು ಕೂತಿರ್ತಾರೆ ಅಲ್ಲಿ ಚೇರಲ್ಲಿ, ಬಟ್ ಅವ್ರ ಲೈಫಲ್ಲಿ ಅಂತ ಕಷ್ಟಗಳೆಲ್ಲ ಆಗಿದೆಯಾ, ಅವ್ರಿಗೆ ಸಚೋ ಇನ್ಸ್ಪೈರಿಂಗ್. ಇವತ್ತು ಸೀಟಲ್ಲಿ ಕೂತಿದ್ರ ಅಂದ್ರೆ ಅದ್ರ ಹಿಂದೆ ಎಷ್ಟು ಕಷ್ಟಪಟ್ಟಿದ್ದೀರಿ ಅಮ್ಮನು ಮತ್ತೆ ನೀವು ಅಂತ. ಒಂದು ಟೈಮ್ ಸರ್, ಯೂಶಲಿ ನಮ್ಗೆ ನಮ್ಮ ತಂದೆ ಜೊತೆ ಹೋಗೇ ನಮ್ಗೆ ಅಭ್ಯಾಸ. ಇಂಡಸ್ಟ್ರಿ ನೋಡಿದೆ ನಾನು ನಮ್ಮ ಅಪ್ಪನ ಕಡೆಯಿಂದ ಎಲ್ಲೋದ್ರು ಕೂಡ ಚೇರ್ ಹಾಕೋರು, ಇಲ್ಲ ಊಟ ತಿಂಡಿ ಕೊಡೋರು, ಅವ್ರಿಗೆ ಏನ್ ಟ್ರೀಟ್ಮೆಂಟ್ ಕೊಡ್ತಾರೆ ಅದನ್ನೇ. ಅದಾದ್ಮೇಲೆ ಅವ್ರು ಎಕ್ಸ್ಪೈರ್ ಆಗಿ ಸೊ ಆಲ್ಮೋಸ್ಟ್ ಆಲ್ ಒಂದು ವರ್ಷ 2 ವರ್ಷ ತನಕ ನಾವುಗಳು ಇಲ್ಲ ಅಲ್ಲಿ ಇಲ್ಲಿ ಓಡಾಡಿ ಸರಿ ಏನ್ ಮಾಡೋದು ಎಲ್ಲೂ ಅವಕಾಶ ಸಿಗ್ತಾ ಇಲ್ಲ ಸರಿ ಅಂತೇಳಿ ಲೈಟ್ ಬಾಯ್ ಸೇರ್ಕೊಂಡಾಗ ದ ಫಸ್ಟ್ ಡೇ ಒಂದು ಇದ್ರಲ್ಲಿತ್ತು ನಮಗೆ, ತುಗುದೀಪೇಶ್ವರ ಸರ್ ಮಗಪ್ಪ ಸರ್. ಸೆಕೆಂಡ್ ಡೇ ನಾನು ಕೂತ್ಕೊಳ್ಳೋ ಚೇರೇ ಓದ್ಬಿಟ್ರು ನಂಗೆ. ತಟ್ಟೆ ಇಟ್ಕೊಂಡಿದ್ದನ್ನ ಚೇರ್ನ ಓದ್ ಸಮೇತ ನನ್ಗೆ ಹೆಂಗ್ ಅನಿಸ್ಬಿಡ್ತು ಅಂದ್ರೆ ನಿಜವಾಗ್ಲೂ ಒಂಥರ ಭೂಮಿ ಬಿರ್ಗ್ದಂಗೆ ಆಗೋಯ್ತು ನನಗೆ. ನನ್ಗೆ ಇದೇನ ಇದು ಈ ತರನಾ ಬಂದ ರಾತ್ರಿ ಎಲ್ಲಿವರೆಗೆ ಅಂದ್ರೆ ಮಿನಿಮಮ್ ಅದೇ ಒಂದು ಟೈಮ್ ಅಂತ ಹೇಳ್ತೀವ, ಯೂಶಲಿ ಒಂದೊಂದ್ಸಲಿ ಒಂದು ಟೈಮ್ ಅಂತ ಹೊಡಿಯೋದು. ನಾನು ಡಿಸೈಡ್ ಆದ್ರೆ ನಮ್ಮ ಅಮ್ಮನಿಗೆ ಬಂದು ನಾನು ಮಾಡಲ್ಲಮ್ಮ, ಇದು ನನಗೆ ಬೇಡ, ನನಗೆ ಯಾಕಂದ್ರೆ ಇಷ್ಟು ಅವಮಾನ ಪಡ್ಕೊಂಡು ನಾನು ಮಾಡ್ಕೊಳಕ್ ಇಷ್ಟ ಇಲ್ಲ. ಯಾಕಿದ್ರು ನಮ್ಮ ಅಪ್ಪನ ಅದೊಂದು ಟ್ಯಾಗ್ ಇತ್ತು, ಅದಕ್ಕೆ ಅವಮಾನ ಮಾಡೋದು ಬೇಡ ಹಂಗೆ. ಸರಿ ರಾತ್ರಿ ಎಲ್ಲ ಒದ್ದಾಡ್ ನನ್ನ ನಿದ್ದೆನೂ ಹತ್ತಲ್ಲ ನನಗೆ. ಏನು ಆ ಒಂದು 12 ಗಂಟೆ 12:30 ಇರ್ಬೋದು ಸರ್ ನಾನು ಅಪ್ರಾಕ್ಸಿಮೇಟ್ಲಿ. ಒಂದು ಮನ್ಸಿಗೆ ಅನ್ಸಿದೆ, ಹೌದಲ್ವಾ ತಪ್ಪೇನು, ಅವ್ರು ಇದ್ದಾಗ ವ್ಯಾಲ್ಯೂ ಕೊಡೋರು, ಈಗ ಇಲ್ವಲ್ಲ ಬಿಡ ವ್ಯಾಲ್ಯೂ ತಗೊಳ್ಳೋಣ ನಾವು, ವಾವ್ ನಡಿ ಅಂತೇಳಿ ಅಲ್ಲಿಂದ ಸ್ಟಾರ್ಟ್ ಮಾಡಿ. ಯು ಡೋಂಟ್ ಇವನ್ ಬಿಲೀವ್ ಇಟ್. ಬೆಳಗ್ಗೆಗೆ ನಾನು ಒಬ್ಬ ಲೈಟ್ ಬಾಯ್ ಹೆಂಗ್ ಬರ್ತಾರೆ ಯೂಶಲಿ ನಮ್ಮ ಯೂನಿಟಲ್ಲಿ ನಮ್ಮ ಹುಡುಗರು ಹೆಂಗ್ ಬರ್ತಾರೆ, ನಾನು ಹಂಗೇನೆ ಎಂಟ್ರ್ ಆದೆ. ಹೋದೆ, ಕ್ಯೂ ಅಲ್ಲಿ ನಿಂತ್ಕೊಂಡೆ, ಈಸ್ಕೊಂಡೆ, ತುಂಬಾ ಪ್ರೌಡಾಗಿ ಇಸ್ಕೊಂಡೆ, ಕೊಡಯ್ಯ ನನಗೆ ಬಂದು ನಾನು ದುಡಿಯಕ್ಕೆ ನಾನು ಸರಿ ತಿನ್ಕೊಂಡಂಗೆ ನಾನು ಅಲ್ಲಿಂದಾನೇ ಸ್ಟಾರ್ಟ್. ಅವತ್ತೇನ ನಾನು ಬಿಟ್ಬಿಟ್ಟಿದ್ರೆ ಇವತ್ತು ನಾನು ಇಲ್ಲಿ ಕೂರ್ತಾ ಇರಲಿಲ್ಲ. ಕರೆಕ್ಟ್. ಸೊ ಲೈಕ್ ದಟ್ ಇಟ್ ಇಸ್. ಕೆಲವೆಲ್ಲ ಅವನಿಗೆ ಕಷ್ಟಪಡ್ತೀವಿ ಸರ್, ಕಳ್ತನ ಮಾಡಬಾರ್ದು, ಕೆಟ್ಟ ಕೆಲಸ ಮಾಡಬಾರ್ದು ಜೀವನದಲ್ಲಿ. ತುಂಬ ವಿಷಯ ನಿಮಗೂ ಗೊತ್ತಿರಲಿಕ್ಕಿಲ್ಲ ಬಹುಶಃ. ನಾನು ಮೆಸ್ ಮಾಡಿ ನನ್ನ ಮಕ್ಕಳನ್ನ ಸಾಕಿದ್ದೇನೆ, ಅದರಲ್ಲೇ ನನಗೆ ಹಿರಿಮೆ ಇಲ್ಲ. ಆದರೆ ತೂಗುದೀಪ ಶ್ರೀನಿವಾಸ ಹೆಸರಿಗೆ ಕಳಂಕ ತರೋ ಹಾಗೆ ನಾವು ನಡ್ಕೋಬಾರ್ದು. ಅವರಿಂದ ಇವತ್ತು ಈ ಸ್ಥಾನದಲ್ಲಿ ನಾನು ಕೂತಿದ್ದೀನಿ ಸರ್. ಒಳ್ಳೆ ಮಕ್ಕಳಿಗೆ ಜನ್ಮ ಕೊಟ್ಟಿದ್ದಾರೆ, ಆ ಹೆಸರು ಹಾಗೆ ಉಳ್ಕೋಬೇಕು ಅನ್ನೋದೇ ನನ್ನ ಆಸೆ. ನನಗೆ ಇನ್ನೂ ನೆನಪಿದೆ ಬಾಸ್, ನಾನು ಥಿಯೇಟ್ರಲ್ಲಿ ಕೂತಾಗ ನಿಮ್ಮ ಫಾದರ್ ಆ ರೋಲ್ಸ್ ಎಲ್ಲ ಮಾಡ್ತಿದ್ದಾಗ ಏನು ಸರ್ ಅವ್ರ ವರ್ಚಸ್ಸು, ಏನು ಅವರ ಸ್ಕ್ರೀನ್ ಪ್ರೆಸೆನ್ಸು, ಅವರ ಡೈಲಾಗ್ ಡೆಲಿವರಿ, ಆ ಕಣ್ಣುಗಳು. ನಾನು ಆಕ್ಚುಲಿ ಫಸ್ಟ್ ಟೈಮ್ ನಿಮ್ಮ ಜೊತೆಗೆ ನಾನು ಸಿನಿಮಾ ನೋಡಿದೆ ಸರ್. ಅವಾಗ ಜನ್ಮ ಜೋಡಿ ನಾನು ಲೈಟ್ ಬಾಯ್. ಅವಾಗ ನಿಮ್ದು ನಮ್ಮೂರ ಮಂದಾರವೇ ಸ್ಕ್ರೀನಿಂಗ್ ಆಯ್ತು ಮೈಸೂರಲ್ಲಿ ಸರಸ್ವತಿ ಥಿಯೇಟ್ರಲ್ಲಿ. ಓಕೆ. ಸೊ ನೀವು ಬಂದಿದ್ರಿ, ಶಿವಣ್ಣ ಅವರಿದ್ರು. ಸೊ ಅವಾಗಲೇ ನಿಮ್ಮ ಜೊತೆ ಕೂತ್ಕೊಂಡು ಆ ಸಿನಿಮಾ ನೋಡಿದ್ದು ಫಸ್ಟ್ ಆಗಿ. ಓಹೋ, ಥ್ಯಾಂಕ್ ಯು. ಸೊ ನಮ್ಮ ಫಾದರ್ ಬಗ್ಗೆ ಮಾತಾಡ್ತಾ ಇದ್ದೀವಿ. ನಿಮ್ಮ ಫಾದರ್ ಬಗ್ಗೆ ನಿಮ್ಮಿರೋದು ನೆನಪುಗಳೇನಿ, ಆಸ್ ಅನ್ ಆಕ್ಟರ್, ಆಸ್ ಅ ಪರ್ಸನ್, ಬೇರೆ ಏನೇನು ಹೇಳಕ್ಕೆ ಇಷ್ಟಪಡ್ತೀನಿ? ಇಲ್ಲ ಸರ್, ಅದೆಲ್ಲ ಒಂದು ಸೈಡ್ ಇಟ್ರೆ ಸರ್, ಹಿ ವಾಸ್ ಅ ರಿಯಲ್ ಹೀರೋ ಅಟ್ ಹೋಮ್ ಸರ್. ಓಕೆ. ತಕ್ಕ ಗಂಡ, ಮಕ್ಕಳಿಗೆ ತಕ್ಕ ಅಪ್ಪ. ಆಮೇಲೆ ನಮ್ಮನ್ನ ಯಾವುದೇ ಆಡಂಬರದಲ್ಲೂ ಬೆಳೆಸಿಲ್ಲ ಅವರು. ಒಂದೊಂದ್ಸಲಿ ನಾನು ಏನಾದ್ರು ಮಾತಾಡ್ಬೇಕಾರೆ, ಇನ್ನೊಂದು ಮಾಡ್ಬೇಕಾರೆ, ಒಂದು ಕಮಾಂಡಿಂಗ್ ಅಂತ ಏನಾರು ಮಾಡ್ಬೇಕಾರೆ ನನ್ನ ಅಪ್ಪನೇ ಕಾಪಿ ಮಾಡೋದು. ಅವ್ರು ಒಂದ್ಸಲಿ ಅಂದ್ರೆ ಅದ್ರಲ್ಲಿ 1000 ಸಲ ಅರ್ಥ ಇರ್ತದೆ. ಅದು ಅವ್ರ ಹತ್ರ ನಾನು ಕಲ್ತಿದ್ದೆ. ಅವ್ರು ಹೇಳೋರು, ಮಾಡ್ತೀಯಾ ಸರಿ ಮಾಡು, ಇಲ್ಲ ಎದ್ಬಿಡಿ ಅಷ್ಟೇ ಮುಗಿದ. ಅವ್ರ ಆಮೇಲೆ ಕಟ್ಟುಟಾಗೆ ಇದ್ರು ಸರ್, ಯಾರಿಗೂ ಅವ್ರು ಕಾಕ ಹೊಡಿಲಿಲ್ಲ. ಅವ್ರು ಇರೋದೇ ಹೆಂಗೆ, ಅವ್ರು ಬದುಕಿದ್ದೆ ಹೆಂಗೆ, ನಿಜವಲ್ಲ ಅವ್ರು ಬದುಕಿದ್ದಾರಿನ ನಮ್ಗೊಂದು ಸ್ವಲ್ಪ ಅದು ಮಾದರಿಯಾಗಿ ಎತ್ಕೊಂಡು ಹೋಗ್ತಾ ಇದೆ ಅಷ್ಟೇ. ಓಕೆ, ರೈಟ್. ಈಗ ಅಫ್ಕೋರ್ಸ್ ಭಾಳ ಇಂಟ್ರೆಸ್ಟಿಂಗ್ ಅಂದರೆ ನೀವು ಅಪ್ಪನ ಆಸೆ ಬೇರೆ ಇತ್ತು, ನೀವು ಡಿಪ್ಲೊಮಾ ಮಾಡಬೇಕು ಅಂತ ಆಸೆ ಪಟ್ಟರು. ನಿಮ್ಮ ಆಸೆ ಬೇರೆ ಏನೋ ಇತ್ತು, ಒಂದು ನಿರ್ಧಾರ ತೊಗೊಂಡ್ರಿ, ನೀನಾಸಂ ಹೋದ್ರಿ, ನಂತರ ಸಿನಿಮಾಗೆ ಬರಬೇಕು ಅನ್ನಿಸ್ತು, ಲೈಟ್ ಬಾಯ್ ಆಗಿ ಸೇರಿದ್ರಿ. ಅಂದ್ರೆ ನಿಮ್ಮ ಮನಸ್ಸಲ್ಲಿ ಏನಿತ್ತು ಸರ್? ಅಂದ್ರೆ ಹೀರೋ ಆಗಬೇಕು ಅಂತನಾ, ಟೆಕ್ನಿಷಿಯನ್ ಆಗಬೇಕು ಅಂತನಾ, ಇಲ್ಲ ಫ್ಯೂಚರ್ ಇದೆ ಅಂತ ನಿಮ್ಗೆ? ಸರ್ ನಾನು ಓಪನ್ ಆಗಿ ಹೇಳ್ತೀನಿ ಸರ್, ನಾನು ಫ್ಲೂಕಲ್ಲಿ ಹೀರೋ ಅದನ್ ಸರ್. ನಾನು ಫ್ಲೂಕಲ್ಲಿ ಹೀರೋ ಅದನ್. ನಾನು ನಿಜವಾಗ್ಲೂ ಹೀರೋ ಆಗ್ತೀನಿ, ಒಂದು ಕಲಾವಿದ ಆಗ್ತೀನಿ. ಮೋಸ್ಟ್ಲಿ ನಾನು 4 ಏಟ್ ಹೊಡ್ಸ್ಕೊಂಡ್ರೆ ವಿಲನ್ ಅವ್ರು ಆಗ್ತೀನಿ, ಒಟ್ಟಲ್ಲಿ ಸಿನಿಮಾದಲ್ಲಿ ಇರ್ತೀನಿ ಅಷ್ಟೇ. ಅದನ್ನ ಅನ್ಕೊಂಡ್ ಬಂದಿದ್ದು. ಬಟ್ ಅದು ಒಂದೇನಂದ್ರೆ ಅಂದಾತ್ರು ಇಲ್ಲಿರೋರು ಇಷ್ಟು ಜನನು ಆಕ್ಚುಲಿ ಈಗ ನೋಡ್ತಾ ಇರೋರು ಅಷ್ಟು ಜನನು ಒಂದು ಹಾಕಿರೋಂಥ ಭಿಕ್ಷೆ. ಫಿಲ್ಮ್ಸ್ ನೋಡಿದೀನಿ, ಹಾಗಾಗಿ ನಿಮ್ಮ ಬೇರೆ ಕಡೆ ಭೇಟಿ ಮಾಡ್ತಿರ್ತೀನಿ. ಇವತ್ತು ನಿಮ್ಮಲ್ಲಿರುವಂತಹ ಸೆನ್ಸಿಟಿವ್ ದರ್ಶನ್, ನೀವು ಬಹಳ ಇಮೋಷನಲ್ ಪರ್ಸನ್ ಅಂತೆಲ್ಲ ಅನಿಸ್ತಾ ಇದೆ ನನಗೆ. ಅವನಿಗೆ ನಿಜವಾಗ್ಲೂ ತುಂಬಾ ಹೆಂಗರ್ಳು ಸರ್. ಹಾಗಿದ್ದಿದ್ರೆ ನನಗೆ ಇಷ್ಟು ಅವ್ರ ತಂದೆ ಹೋದ್ಮೇಲೆ ನನ್ನ ಜೊತೆಗೆ ಹೆಜ್ಜೆ ಹಾಕೊಂಡು ಬರ್ತಾ ಇರ್ಲಿಲ್ಲ ಮಗು. ರೈಟ್. ಈಗ ಅಮ್ಮ ಹೇಳಿದ್ರು ಆಗಾಗ ಬರ್ತಾನೆ ಇದೆ, ಅಂದ್ರೆ ತಂದೆ ಹೋದ್ಮೇಲೆ ತಮ್ಮ 2-3 ಸಲ ಹೇಳಿದ್ರು. ಏನಾಯ್ತು ಕೊನೆಗಲ್ಲಿ? ವಾಟ್ ಆರ್ ದ ಲಾಸ್ಟ್ ಡೇಸ್ ಲೈಕ್? ಸರ್ ಅದೇ ಕಿಡ್ನಿ ಅವ್ರಿಗೆ ಇದಾಯ್ತು. ಸೊ ಅದೇ ಇರಾಬರ ಪೂಂಜಿ ಎಲ್ಲ ಅಲ್ಲಿಗೆ ಹೋಗ್ಬಿಡ್ತು. ಎಲ್ಲೆಲ್ಲ ಮಮ್ಮ ಔಸ್ ಇಟ್ಟಿದ್ರು ಎಲ್ಲ ತೆಗೆದ್ಬಿಟ್ರು. ಕೊನೆಗೆ ನಮ್ಮ ತಂದೆ ಅದು ಹೇಳೋದು, ಮಗಳಿದ್ದಾಳೆ, ಮದುವೆಗಾರು ಏನಾರು ಇರ್ತಿಡು ಅಂತ. ಪರವಾಗಿಲ್ಲ, ನೀವು ಇದ್ರೆ ನೋಡ್ಕೊಳ್ಳೋಣ ಆಮೇಲೆ. ಬಟ್ ಇವತ್ತು ಹೇಳ್ಬೋದು ಆ್ಯಕ್ಚುಲಿ, ಅಂದರೆ ರಿಲೇಷನ್ಸ್ಗಳಿದ್ದಾರೆ, ಅದ್ರ ನಮ್ಗೆ ಯಾರೂ ಇಲ್ಲ ಸರ್. ನಮ್ಮಮ್ಮನ ಅವಾಗಲೇ ಒಂದು ಲಿಸ್ಟ್ ಹೇಳಿದ್ರು, ನಮ್ಮ ತಂದೆಗೆ 4 ಜನ ಹೆಣ್ಮಕ್ಳು, ಆಮೇಲೆ ಗಂಡು ಮಕ್ಕಳು ಅಂತ. ಯಾರೂ ಇಲ್ಲ ಸರ್. ಅವ್ರ ಅಪ್ಪ ಅಮ್ಮನಿಗೆ ಅವ್ರೊಬ್ಬರೇ ಮಕ್ಕಳು ಆಗಿದ್ದು. ಆ್ಯಕ್ಚುಲಿ ನನ್ನ ಅಳಿಯ ಇವತ್ತು ನನ್ನ ಮುಂದೆ ನಿಂತ್ಕೊಂಡು ಮಾತಾಡೋಕ್ಕೂ ಹೆದರ್ತಾನ. ನಾನು ಓಪನ್ ಆಗಿ ಹೇಳ್ತೀನಿ,
ಅವ್ರ ಅಪ್ಪ ಅಮ್ಮ ಬೈದ್ರು ಅಂತ ತಲೆ ಕೆಡ್ಸ್ಕೊಳ್ಳ, ಬರೀ ಫೋನಲ್ಲಿ ಅಂದ್ರೆ ಮುಗಿದೋಯ್ತು. ನಮ್ಮ ಅಕ್ಕ ಅಲ್ಲೇ ಹೇಳಿರ್ತಾಳೆ, ಏನೋ ಅಂದೆ ನೀನೋ ನೋಡಿ ಅಳ್ತಾವನ ಇಲ್ಲಿ, ಅವ್ನಿಗೆ ಎಷ್ಟು ಪ್ರೀತಿ ಕೊಡ್ಬೇಕು ಅಷ್ಟೇ ಕೊಡ್ತೀನಿ, ಬಟ್ ಎಲ್ಲಿ ಇಡ್ಬೇಕು ಹಂಗೆ. ಇವತ್ತು ನಮ್ಮ ತಾಯಿ ತಮ್ದಿರಲ್ಲಿ ಒಬ್ಬ ನನ್ನ ಮುಂದೆ ನಿಂತ್ಕೊಳಕ್ ಹೇಳಿ ಸರ್, ಇಲ್ಲ ಸರ್. ಏನಕ್ಕೆ ಇನ್ಸಿಡೆಂಟ್ ಹೇಳ್ತೀನಿ ಅಂತಂದ್ರೆ, ನಮ್ಮನೇಲಿ ನಮ್ಮ ಅಕ್ಕ ಒಬ್ಳೆ ಸರ್, ನಾನು ಸತ್ರು ನಾನು ಕೊಡ್ತಾ ಇರ್ಲಿಲ್ಲ ಅದನ್ನ. ಬಟ್ ನಮ್ಮ ತಾಯಿಗೆ ಒಂದು 4 ಜನ ಹಿಂದ್ಗಡೆ ಒಂದು ಪಿಂಡು ತರ ಬಿತ್ಕೊಂಡವ್ರೆ. ಅದರಲ್ಲಿ ಒಬ್ಬನಿಗೆ ಯಾವನಿಗೋ ಮದುವೆ ಆಗಿರ್ಲಿಲ್ಲ. ಒಂದು ಒಬ್ಬರು ನಮ್ಮ ಮನೇಲಿ ಸತ್ತಿದ್ದು ಇದನ್ನ ಹಿಡ್ಕೊಂಡು ಹಿಂದ್ಗಡೆ ಯಾರು ಮದುವೆ ವಿಷಯ ಮಾತಾಡ್ತಾರ? ಅದು ಸ್ವಂತ ಅವ್ರ ತಂಗಿನೇ ಸರ್. ಇವ್ರ ತಂಗಿ, ಇವ್ರ ತಾಯಿ, ಇವ್ರ ತಂದೆ. ಏನಕ್ಕೆ ಅಂದ್ರೆ ನಮ್ಮ ಮನೇಲಿ ಒಂದು ಮೆಟ್ಲಿದೆ, ನಾನು ಅಲ್ಲಿ ಒಳಗಡೆ ಹೋದೆ, ಹಿಂದ್ಗಡೆ ಬಂದು ಸುಮ್ಮನೆ ಕೂತ್ಕೊಂಡ್ಬಿಟ್ಟೆ, ಯಾರು ಇರಲಿ ನಾನು ಕೂತಿದ್ದೆ. ಅವ್ರ ಹಿಂದೆ ಬಂದು ಡಿಸ್ಕಷನ್ ಮಾಡ್ತಾ ಇದ್ರು. ಓ ಈಗ ಹಿಂಗಾಗೋಯ್ತು ಅಂದ್ಬಿಟ್ಟು ನೀನು ನಿನ್ನ ಮಗನ ಇವಳಿಗೆನ ತಂದ್ಕೊಂಡ್ಬಿಟ್ಟೆ, ನನ್ನ ಮಗಳಿಗೆ ಅಂತ ಹೇಳಿದ್ಯಾ ನೀನು. ನನಗೆ ಎಷ್ಟು ಚೀಪ್ ಅನ್ನಿಸ್ಬಿಡ್ತು ಅಂದ್ರೆ, ಥೋ ನಿಮ್ಮ ಈ ಥರದೆಲ್ಲ ಇದಾರೆ ಜನ. ಯಾಕಂದ್ರೆ ನಮ್ಮ ತಂದೆ ಇದ್ದಾಗ ಅವ್ರದ್ದು ಒಂದು ಒಳ್ಳೆ ಕಲರ್ ನೋಡಿದ್ವಿ ನಾವು. ಯಾರು ಒಬ್ರು ಯಾವನು ನಾವು ಆಕ್ಚುಲಿ ನಮ್ಮ ತಾಯಿಯವ್ರ ತಂದೆನೇ ನಿಲ್ತಾ ಇರಲಿಲ್ಲ ಪಕ್ಕದಲ್ಲಿ. ಯಾಕಂದ್ರೆ ನಮ್ಮ ತಂದೆ ಹಂಗೆ ಸರ್, ಹುಲಿ ತರ ಇದ್ದವರು. ನಾನು ಅವತ್ತೇ ಹೇಳಿದ್ದು, ಸತ್ರು ಬೇಕಾದ್ರೆ ಕೂಲಿ ಮಾಡೋನ್ಗಾರು ಕೊಡ್ತೀನಿ, ದಾರಿ ಹೋಗೋನ್ ಕೊಡ್ತೀನಿ ನಮ್ಮ ಅಕ್ಕನ, ಇವ್ರಿಗೆ ಮಾತ್ರ ಕೊಡಲ್ಲ ಅಂತಂದು. ನಿಜವಾಗ್ಲೂ ದೇವರಂತ ಭಾವನೆ ಸಿಕ್ಕಿದ್ರು ನಮ್ಗೆ ಯಾರು ಇರ್ಲಿಲ್ಲ ಸರ್. ಇವತ್ತೇನೋ ಆಕ್ಚುಲಿ ಆಸ್ತಿಗೆ ಅದು ಇದು ಅಂತ ಅಂದ್ಬಿಟ್ಟು ಅಂತ ಆಸ್ತಿ ಏನೇನೋ ಆಗೋಗಿದೆ. 500 ರೂಪಾಯಿ ಇಟ್ಕೊಂಡು ಬೆಂಗಳೂರು ಬಂದನ್ ಸರ್, ಇವತ್ತು ಅಲ್ಲೇ ಇದೆ ಸರ್. ಜನಗಳು ಹೊಟ್ಟೆ ತುಂಬ ಊಟ ಹಾಕೋರೆ ಸರ್, ಕಣ್ಣುಗ್ ನೋಡಿ ತಗೊಳಕ್ ಕೊಟ್ಟವ್ರೆ ಸರ್. ಇನ್ನೇನ್ ಬೇಕು ಸರ್? ಇದಕ್ಕೆ ಇನ್ನೊಂದು ಹೇಳ್ತೀನಿ ಕೇಳ್ರಿ. ಯೂಶಲಿ ನಮ್ಗೆ ತಿನ್ನಕ್ಕೂ ಗತಿ ಇರಲಿಲ್ಲ ಸರ್. ನಮ್ಮ ಮನೆ ಪಕ್ಕದಲ್ಲಿ ಒಬ್ರು ನಿರ್ಮಲಾ ಆಂಟಿ ಅಂತಿದ್ರು, ಅವ್ರಿಗೆ ತುಂಬಾ ಚೆನ್ನಾಗಿ ಗೊತ್ತು ನಾನು ನಾನ್ ವೆಜ್ ಪ್ರಿಯ ಅಂತೇಳಿ. ನಾವು ಅದು ಸಂಡೇನಾರು ಬಂತು ಅಂದ್ರೆ ನಮ್ಮಮ್ಮ ಅಲ್ಲಿ ಇಲ್ಲಿ ಅದು ಗೀದು ಅವಾಗ 12 ರೂಪಾಯಿ ಅರ್ಧ ಕೆಜಿ ಮಾಂಸ ಸಿಗುತ್ತೆ, ಕೋಳಿ ಮಾಂಸ, ಅದು ಭಾನುವಾರ ಮಾತ್ರ. ನಾನು ಅವ್ರ ಮನೇಲಿ ವಾಸನೆ ಬಂದು 4 ಸರಿ ನಾನು ಅಲ್ಲಿ ಪಕ್ಕದಲ್ಲಿ ಕಾಂಪೌಂಡ್ ಹತ್ರ ಓಡಾಡಿದ ತಕ್ಷಣ ಅವ್ರಿಗೆ ಗೊತ್ತಾಗೋದು. ಅವರು ದರ್ಶನ್ ಬಾಯ್ಲಿ ಏನವರು ಟಿಫನ್ ಕ್ಯಾರೆಟ್ ಕೊಡೋರು, ಥ್ಯಾಂಕ್ಸ್ ಆಂಟಿ ಫಸ್ಟ್ ಎತ್ಕೊಂಡ್ರು. ಅವಳು ತಿಂತಾ ಇರ್ಲಿಲ್ಲ, ಅವನು ತಿಂತಾ ಇರ್ಲಿಲ್ಲ. ಈ ತರ ಎಲ್ಲ ನಮ್ಗೆ ಅಕ್ಕಪಕ್ಕದ ಮನೆಯವರು, ಫ್ರೆಂಡ್ ಸರ್ಕಲ್ ನಮ್ಮನ್ನು ಸಾಕೋರೆ ಸರ್. ಫ್ಯಾಮಿಲಿಯವ್ರು ಯಾರು ಸಾಕಿಲ್ಲ ಸರ್. ಅವತ್ತೇ ಅನ್ಕೊಂಡೆ, ಫ್ಯಾಮಿಲಿ ಗಿಮ್ಲೆಲ್ಲ ವೇಸ್ಟ್, ವಾಟ್ ದ ರಿಲೇಶನ್ಶಿಪ್ ನೀವು ಬೆಳೆಸ್ಕೊಂಡು ಹೋಗ್ತೀರಾ ಅಷ್ಟೇ ಸರ್. ಸ್ಟೇರ್ ಕೇಸಲ್ಲಿ ನೀವು ಕೇಳಿದ ಮಾತುಗಳೆಲ್ಲ ಹೇಳಿದ್ರಿ. ಈ ತರ ತಂದೆಗೆ ಅನಾರೋಗ್ಯ ಇದೆ, ಆರೋಗ್ಯ ಸರಿ ಇಲ್ಲ ಅನ್ನೋ ನಿಮ್ ಫಸ್ಟ್ ನ್ಯೂಸ್ ಯಾವಾಗ ಗೊತ್ತಾಯ್ತು? ಎಲ್ಲಿದ್ರಿ ನೀವು ಅವಾಗ? ಆಕ್ಚುಲಿ ನಮ್ಮ ತಂದೆಗೆ ಕಿಡ್ನಿ ಫೇಲ್ಯೂರ್ ಆದ್ಮೇಲೆ ನಾನು ಮನೇಲೇ ಇದ್ದೆ. ನಾನು ಅವ್ರಿಗೆ ಟ್ರಾನ್ಸ್ಪ್ಲಾಂಟ್ ಆದ್ಮೇಲಿಂದ ನಾನು ಆಕ್ಚುಲಿ ನಿನಾಸಮ್ಗೆ ಹೋಗಿದ್ದು. ನಿಮ್ಮ ತಾಯಿಯವರೇ ಒಂದು ಕಿಡ್ನಿ ಕೊಟ್ಟರು ಅಂತ ಕೇಳ್ಬಿಟ್ಟೆ. ನಮ್ಮಮ್ಮನಿಗೆ ಒಂದೇ ಕಿಡ್ನಿ ಇರೋದು. ಅವರು ದೈವದಿನರಾದ್ರು ಅಂತ ಗೊತ್ತಾದಾಗ ನೀವು ಎಲ್ಲಿದ್ರಿ ಸರ್? ನಾನು ನಿನಾಸಮಲ್ಲಿದ್ದೆ ಸರ್. ಅವತ್ತೇನೋ ಕಾವೇರಿ ಗಲಾಟೆ ಆಗ್ತಿತ್ತಂತೆ. ಎಲ್ಲೂ ಒಂದ್ ಕಡೆ ಒಂದು ಬಸ್ ಇಲ್ಲ, ಇಡೀ ಕರ್ನಾಟಕದಲ್ಲಿ ಎಲ್ಲೂ ಗೌರ್ಮೆಂಟ್ ಬಸ್ ಇರಲಿಲ್ಲ ಸರ್. ಸರಿ. ಶಿವಮೊಗ್ಗದಲ್ಲಿ ಆಕ್ಚುಲಿ ಕಾರ್ ನಿಲ್ಸ್ಕೊಂಡು ಯೂಶಲಿ ಎಲ್ಲೋ ಡ್ರಾಪಿಗೆ ಬಂದಿರ್ತಾರೆ, ಬ್ಯಾಂಗ್ಳೂರಿಂದ ಯಾವುದೋ ಡ್ರಾಪಿಗೆ ಬಂದಿರೋ, ಮೈಸೂರಿಂದ ಎಲ್ಲೋ. ಸೊ ಯಾರನ್ನು 10 ತರ ಅಂದ್ಬಿಟ್ಟು ನಿಲ್ಸ್ಕೊಂಡಿರ್ತಾರೆ. ಸರಿ ನಾನು ಹಿಂಗೆ ಮೈಸೂರು ಕೂತ್ಕೊಳ್ರಿ ಅಂತಂದ್ರೆ ಕೂತ್ಕೊಂಡಿದ್ದೆ. ಇನ್ನೂ 4 ಸೀಟ್ ಬಂದ್ಬಿಡ್ಲಿ ಹೋಗೋಣ ಸುಮ್ಮನೆ. ಆಮೇಲೆ ಏನೋ ಮಾತಾಡ್ತಾ ನಾನು ಸ್ವಲ್ಪ ಕೂತಿದ್ದಕ್ಕೆ, ಏಕೆ ಎಲ್ಲಿಗೆ ಹೋಗ್ಬೇಕು ಮೈಸೂರಲ್ಲಿ ಹಿಂಗೆ